ಇನ್ನು ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯದ ಮೇಲೆ ಚರ್ಚೆ ನಡೆತಾ ಇದ್ದಂತ ಸಂದರ್ಭದಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದಂತ ಪ್ರಸ್ತಾಪ ಕೂಡ ಇವತ್ತು ಆಗಿದೆ. ಕಣ್ಣೀರು ಹಾಕಿದಂತ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಕುಮಾರಸ್ವಾಮಿ ಅವರು ಕಣ್ಣೀರಿಟ್ಟಿದ್ದನ್ನ ದೇಶವೇ ನೋಡಿದೆ. ಬಹುಶಃ ಇದನ್ನ ಟಿಡಿಪಿಯ ಸದಸ್ಯರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಲೋಕಸಭೆಯಲ್ಲಿ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದಂತ ಪ್ರಸಂಗವನ್ನ ಬಿಜೆಪಿ ಸಂಸದ ರಾಕೇಶ್ ಸಿಂಗ್ ಅವರು ಹೇಳಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಓಕೆ, ರಾಕೇಶ್ ಸಿಂಗ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿ ಒಂದ್ ರೀತಿ ಇಡೀ ದೇಶವೇ ಮತ್ತೊಮ್ಮೆ ಈ ವಿಚಾರದ ಕಡೆಗೆ ಗಮನ ಇಟ್ಟಂತ ಸನ್ನಿವೇಶವನ್ನ ಅವರೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕಣ್ಣೀರಿಟ್ಟಿದ್ದನ್ನ ಇಡೀ ದೇಶವೇ ನೋಡಿದೆ ಅಂತೇಳಿ ರಾಕೇಶ್ ಸಿಂಗ್ ಪ್ರಸ್ತಾಪ ಮಾಡಿದ್ರು. ಆದ್ರೆ ಯಾವ ಸಂದರ್ಭದಲ್ಲಿ ಆ ವಿಚಾರ ಪ್ರಸ್ತಾಪ ಆಯ್ತು ಅಂತ ಗೊತ್ತಿಲ್ಲ. ಈಗ ಕರ್ನಾಟಕದ ಬಹಳಷ್ಟು ವಿದ್ಯಮಾನಗಳು ಕೂಡ ಚರ್ಚೆಗೆ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ವಿಚಾರವನ್ನ ಪ್ರಸ್ತಾಪ ಮಾಡಿದಂತ ಸಂದರ್ಭ ಕೂಡ ನಾವು ನಂತರದ ಹಂತದಲ್ಲಿ ನೋಡೋಣ. कांग्रेस ने स्कैम्स की राजनीति की है और मात्र 48 महीनों में देश में हमने स्कीम्स का सुशासन। ರಾಕೇಶ್ ಸಿಂಗ್ ಈ ವಿಚಾರನ ಬಹುಶಃ ಕಾಂಗ್ರೆಸ್ ಜೊತೆ ಸೇರಿದಂತ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಕಣ್ಣೀರಿಟ್ರು ಅನ್ನೋದನ್ನ ಹೇಳೋದಕ್ಕೆ ಬಳಸ್ಕೊಂಡ್ರು ಅಂತ ಕಾಣಿಸುತ್ತೆ. ಅಲ್ಲಿ ಒಂದ್ ಕಡೆ ಎಲ್ಲರೂ ಬಿಜೆಪಿ ವಿರುದ್ಧ ಮುಗಿಬಿಡ್ತಾ ಇರುವಂತ ಸಂದರ್ಭ ಇದೆಯಲ್ಲ, ನಾವಲ್ಲ ಈಗ ಕಾಂಗ್ರೆಸ್ ಅನ್ನ ನೋಡಿ ಅವ್ರ ಜೊತೆಗೆ ಕೈ ಜೋಡಿಸಿದಕ್ಕೆ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದ್ರು ಅನ್ನುವಂಥ ಸಂದರ್ಭವನ್ನ ಬಹುಶಃ ಅವ್ರು ಹೇಳಿದ್ರು ಅಂತ ಕಾಣಿಸುತ್ತೆ. ಆ ಸನ್ನಿವೇಶವನ್ನ ಗೊತ್ತಿಲ್ಲ. ಒಟ್ಟಿನಲ್ಲಿ ಕರ್ನಾಟಕದ ವಿಚಾರಗಳು ಬಹಳಷ್ಟು ಪ್ರಸ್ತಾಪ ಆಗ್ತಾ ಇದೆ ಮೇಲಿಂದ ಮೇಲೆ. ಅದನ್ನು ನಾವು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀವಿ.